ಮೆಟ್ರೋ ಪ್ರಯಾಣ ದರ ದುಬಾರಿ ಆಗುವುದು ಫಿಕ್ಸ್ ಆಗ್ತಾ ಇದೆ. ಆತುರದ ಭರವಸೆಯನ್ನು ಕೊಟ್ಟರೆ ಹಾಗಾದ್ರೆ ಸಂಸದ ತೇಜಸ್ವಿ ಸೂರ್ಯ ದರ ಹೆಚ್ಚಿಸಿದ್ದು ಕೇಂದ್ರನ ಅಥವಾ ರಾಜ್ಯನ? ದುಬಾರಿ ಮೆಟ್ರೋ ಅಂದುಕೊಂಡಂಗೆ ನಾಳೆಯಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದಾನೇ ಹೊಸ ದರ, ಪರಿಷ್ಕೃತ ದರ ಜಾರಿ ಆಗ್ತಾ ಇದೆ. ಮೆಟ್ರೋ ಸ್ಟೇಷನ್ಗೆ ಭದ್ರತೆ ನೀಡುವಂತೆ ಮತ್ತೊಂದು ಕಡೆ ಪೊಲೀಸರ ಮೊರೆ ಹೋಗಿರುವಂತದ್ದು ಬಿಎಂಆರ್ಸಿಎಲ್ ಅಧಿಕಾರಿಗಳ ಕಡೆಯಿಂದ, ಸಿಬ್ಬಂದಿಗಳ ಕಡೆಯಿಂದ. ಯಾಕಂದ್ರೆ ಇದ್ದಕ್ಕಿದ್ದಂಗೆ ಈ ಒಂದು ಮೆಟ್ರೋ ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗ್ತಾ ಇದೆ. ಸೊ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಪ್ರೊಟೆಸ್ಟ್ಗಳಾಗಬಹುದು. ಹಾಗಾಗಿ ಮೆಟ್ರೋ ಸ್ಟೇಷನ್ಗಳಿಗೆ ಭದ್ರತೆ ನೀಡುವಂತೆ ಪೊಲೀಸರ ಮೊರೆ ಹೋಗಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಈ ಪರಿಷ್ಕೃತ ದರ ಜಾರಿಯಾಗುತ್ತೆ. ಶೇಕಡ 5% ದರ ಹೆಚ್ಚಳ ಆಗ್ತಾ ಇರುವುದು ನಾಳೆ ಬೆಳಗ್ಗೆಯಿಂದ. ಇನ್ನು ತೇಜಸ್ವಿ ಸೂರ್ಯ ಕೊಟ್ಟಂತಹ ನಿನ್ನೆಯ ಹೇಳಿಕೆ ಸಂಸದರು, ಸೊ ಅದು ಕೂಡ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ನಾಳೆ ಅಂದ್ರೆ ಸೋಮವಾರದಿಂದ ರಾಜ್ಯ ಸರ್ಕಾರ ಏನು ಹೋಗಿತ್ತು ಈ ದರ ಜಾಸ್ತಿ ಮಾಡೋದಕ್ಕೆ, ಅದು ಆಗೋದಿಲ್ಲ. ಕೇಂದ್ರದ ಸಚಿವರ ಜೊತೆಗೆ ನಾನು ಮಾತನಾಡಿದ್ದೇನೆ, ದರ ಏರಿಕೆಯನ್ನ ಮಾಡೋದಿಲ್ಲ, ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ, ಸಮಿತಿ ರಚನೆ ಮಾಡಲಾಗುತ್ತೆ, ಫೇರ್ ಫಿಕ್ಸೇಷನ್ ಮತ್ತೆ ಅದನ್ನ ಪರಿಶೀಲನೆ ಮಾಡಲಾಗುತ್ತೆ ಅನ್ನುವಂತಹ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು, ಟ್ವೀಟ್ ಮಾಡಿದ್ರು. ಇವತ್ತು ಜನರಿಂದಾನೇ ಈ ಅಹವಾಲನ್ನ ಕೇಳೋದಕ್ಕೆ, ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದು ಟೀ ಶರ್ಟ್ ಅನ್ನ ಧರಿಸ್ಕೊಂಡು ಬಂದು ಅಲ್ಲಿ ಪ್ರೊಟೆಸ್ಟ್ ಮಾಡುವಂತ ರೀತಿಯಲ್ಲಿ ಕೂಡ ಮಾಡಿದ್ರು. ನಮ್ಮದಲ್ಲ ಮೆಟ್ರೋ, ನಿಮ್ಮ ಮೆಟ್ರೋ ಅನ್ನುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೈ ತೊಳೆದುಕೊಂಡಿದೆ. ಏನ್ ಹೇಳ್ತಾ ಇದೆ? ದರ ನಿಗದಿ ಸಮಿತಿಗೆ ಒತ್ತಾಯ ಮಾಡಿದ್ದ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ 2023ರಲ್ಲಿ ದರ ನಿಗದಿ ಸಮಿತಿಯನ್ನ ರಚನೆ ಮಾಡಲಾಯಿತು. ಕೇಂದ್ರದಿಂದ ರಾಜ್ಯದ ಅನುದಾನ ತಡೆ ಹಿಡಿಯುವ ಎಚ್ಚರಿಕೆ ನೀಡಿದ್ದೆ ರಾಜ್ಯ ಸರ್ಕಾರ. ಮೆಟ್ರೋ ದರ ಏರಿಕೆಗೆ ಎಸ್ಸಿಎಸ್ ಹಣ ಕಡಿತ ಮಾಡ್ತಾ ಇರುವುದೇ ಕಾರಣವಾಯಿತಾ? ಹಾಗಾದ್ರೆ ಮೆಟ್ರೋ ನಿರ್ವಹಣೆಗೆ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಂಥ ಅನುದಾನ ಕಡಿತ ಮಾಡಿದ್ದು, ವರ್ಷದಿಂದ ವರ್ಷಕ್ಕೆ ರಾಜ್ಯದ ಅನುದಾನ ಕಡಿತ ಆಗ್ತಾ ಇದೆ. ಮೆಟ್ರೋ ನಿರ್ವಹಣೆಗೆ ಆರ್ಥಿಕ ಸಂಕಷ್ಟದಿಂದಾಗಿ ದರ ಏರಿಕೆಗೆ ಈಗ ಬಿಎಂಆರ್ಸಿಎಲ್ ಅಂದ್ರೆ ನಮ್ಮ ಮೆಟ್ರೋ ಮುಂದಾಗಿದೆಯಾ? ಪಾಲುದಾರಿಕೆ ಹೊಂದಿರುವ ಕೇಂದ್ರ ಸರ್ಕಾರ ಕೂಡ ಈಗ ಮೌನ ವಹಿಸ್ತಾ ಇರುವುದು. ಕೇಂದ್ರ ರಾಜ್ಯಗಳ ಈ ಹಗ್ಗಜಗ್ಗಾಟ, ತಿಕ್ಕಾಟದಿಂದ ಜನಸಾಮಾನ್ಯರಿಗೆ ಹೊಡೆತ ಬೀಳ್ತಾ ಇದೆಯಾ? ಹಾಗಾದ್ರೆ ವರ್ಷದಿಂದ ವರ್ಷಕ್ಕೆ ರಾಜ್ಯದ ಅನುದಾನ ಕಡಿತ ಆಗ್ತಾ ಇರುವಂತದ್ದು ಬಿಎಂಆರ್ಸಿಎಲ್ ಅಂದ್ರೆ ರಾಜ್ಯದ ಮೆಟ್ರೋ ನಿರ್ವಹಣೆಗೆ ಅಂದ್ರೆ ಕೇಂದ್ರ ಮಾತ್ರ ಭರಿಸ್ತಾ ಇದೆಯಾ? ಈಗ ಏರಿಕೆ ಆಗ್ತಾ ಇರುವಂತ ದರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರವೂ ಕೂಡ ಮೌನ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಮೆಟ್ರೋ ಪ್ರಯಾಣ ದರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಆಗ್ತಾ ಇದೆ. ಬಟ್ ಒಂದು ವಿಪರ್ಯಾಸದ ಸಂಗತಿ, ಗಂಡ ಹೆಂಡತಿ ಮಧ್ಯದಲ್ಲಿ ಕೂಸು ಬಡವಾಯಿತು ಅನ್ನುವಂಥ ಅರ್ಥದಲ್ಲಿ ನಮ್ದು ಅಲ್ಲ, ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕೇಂದ್ರ ಹೇಳುತ್ತೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಒಂದಿಷ್ಟು ತನ್ನದೇ ಆದಂಥ ವಾದವನ್ನು ಮುಂದಿಟ್ಟು ಕೈ ತೊಳೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ. ಬಟ್ ಎಲ್ಲದರ ಮಧ್ಯದಲ್ಲಿ ಬಡವಾಗ್ತಾ ಇರೋದು ಜನರು. ಇಲ್ಲಿ ಅರುಣ್, ನಿಶ್ಚಿತವಾಗಿ ಮೆಟ್ರೋ ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದರ ನಿಗದಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸೋಮವಾರದಿಂದ ಈ ಒಂದು 5% ಹೆಚ್ಚಳವನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಬಿಎಂಆರ್ಸಿಎಲ್ ಈಗಾಗಲೇ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಜಟಾಪಟಿಯು ಕೂಡ ನಡೀತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಯಾರು ಈ ಒಂದು ದರವನ್ನು ಹೆಚ್ಚಳ ಮಾಡಿದ್ರು ಅನ್ನುವಂಥ ಪ್ರಶ್ನೆಗಿಂತಲೂ ಕೂಡ ಈ ಒಂದು ದರ ಹೆಚ್ಚಳ ಆಗ್ತಾ ಇರತಕ್ಕಂಥ ಕಾರಣಕ್ಕಾಗಿ ಜನಸಾಮಾನ್ಯರು ಮೆಟ್ರೋವನ್ನು ದಿನನಿತ್ಯ ಬಳಸುವಂಥವರು ಸಾಕಷ್ಟು ಹೈರಾಣ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ 7-8 ತಿಂಗಳ ಹಿಂದೆ 71% ದರ ಹೆಚ್ಚಳ ಆಗಿತ್ತು. ಈಗ ಮತ್ತೆ 5% ದರ ಹೆಚ್ಚಳ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಮೆಟ್ರೋ ಪ್ರಯಾಣಿಕರು ಅನುಭವಿಸಬೇಕಾಗತ್ತೆ. ಜೊತೆಗೆ ಈ ಒಂದು ದರ ಪರಿಷ್ಕರಣೆಗೆ ಈಗಾಗಲೇ ರಾಜ್ಯ ಸರ್ಕಾರ ಹೊಣೆ ಅನ್ನುವಂಥ ರೀತಿಯಲ್ಲಿ ಸಂಸದರು ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಂಸದ ತೇಜಸ್ವಿ ಸೂರ್ಯ ಆರೋಪ ಏನಪ್ಪ ಅಂತಂದರೆ SCS ಹಣ ಅಂದರೆ ಶ್ಯಾಡೋ ಕ್ಯಾಶ್ ಸಪೋರ್ಟನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸಿರುವಂಥ ಕಾರಣಕ್ಕಾಗಿ
ಈ ಒಂದು ಸಮಸ್ಯೆ ಉದ್ಭವ ಆಗಿದೆ. BMRCL ನಲ್ಲಿ ಅನುದಾನದ ಕೊರತೆ ಇದ್ದಂಥ ಕಾರಣಕ್ಕಾಗಿ ದರ ಪರಿಷ್ಕರಣೆ ಅನಿವಾರ್ಯತೆ ಆಗಿದೆ ಅನ್ನುವಂಥ ಒಂದು ವಾದವನ್ನು ಅವರು ಮಂಡಿಸ್ತಾ ಇದ್ದಾರೆ. ಇವತ್ತು ಅವರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಇದೇ ಒಂದು ವಿಚಾರವನ್ನು ಮನದಟ್ಟು ಮಾಡ್ತಾ ಇದ್ರು. ಈಗಾಗಲೇ ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕಳೆದ 10 ವರ್ಷದ SCS ಅನುದಾನವನ್ನು ನಾವು ತೆಗೆದು ನೋಡೋದಾದ್ರೆ 2023, 24 ಹಾಗೂ 24, 25ರಲ್ಲಿ ಕೇವಲ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಅನುದಾನವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. 2023, 24ರಲ್ಲಿ ಕೇವಲ 15 ಕೋಟಿ ಅನುದಾನವನ್ನು ಅಂದರೆ ಸಾಲ ಮರುಪಾವತಿಗಾಗಿ SCS ಹಣವನ್ನು ಕೊಟ್ಟಿದ್ರೆ 2024, 25ರಲ್ಲಿ ಒಂದೇ ₹1 ಕೂಡ ರಾಜ್ಯ ಸರ್ಕಾರ ಅನುದಾನವನ್ನು ಕೊಟ್ಟಿಲ್ಲ. ಈ ಒಂದು SCS ಹಣವನ್ನು ಕೊಡದೇ ಇರುವಂಥ ಕಾರಣಕ್ಕಾಗಿಯೇ ಸಮಸ್ಯೆ ಉದ್ಭವವಾಯ್ತಾ, ಆ ಒಂದು ಕಾರಣಕ್ಕಾಗಿಯೇ ಟಿಕೆಟ್ ದರವನ್ನು ಪರಿಷ್ಕರಣೆ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಸಹಜವಾಗಿ ಮೂಡ್ತಾ ಇದೆ. ಒಂದಂತೂ ಸತ್ಯ ಅರುಣ್, ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಾವು ಈ ಒಂದು ದರವನ್ನು ಹೆಚ್ಚಳ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಪರಸ್ಪರ ಆರೋಪವನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಒಂದು ಪ್ರಯಾಣಿಕರಿದ್ದಾರಲ್ಲ, ಪ್ರಯಾಣಿಕರು ಮಾತ್ರ ದಿನನಿತ್ಯವೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆಯ ನಡುವೆ, ಬೆಲೆ ಏರಿಕೆ ನಡುವೆ ಈಗ ಮೆಟ್ರೋ ಟಿಕೆಟ್ ದರವೂ ಕೂಡ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಗಾಯದ ಮೇಲೆ ಬರೆಯದಂತ ಆಗಿದೆ. ಈ ಒಂದು SCS ಹಣವನ್ನು, ಸ್ಯಾಡೋ ಕ್ಯಾಶ್ ಸಪೋರ್ಟ್ ಹಣವನ್ನು ರಾಜ್ಯ ಸರ್ಕಾರ ಕೊಡದೇ ಇರುವಂಥ ಕಾರಣಕ್ಕಾಗಿಯೇ ಈ ರೀತಿಯ ಪರಿಸ್ಥಿತಿ BMRCLಗೆ ಬಂತ. ಈಗ ದರ ಪರಿಷ್ಕರಣೆಯ ಹೆಸರಲ್ಲಿ BMRCL ತನ್ನ ನಷ್ಟವನ್ನು ಪ್ರಯಾಣಿಕರ ಮೇಲೆ ಹೊರಿಸುವಂಥ ಒಂದು ಹೊಣೆಯನ್ನು ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆಗಳು ಉದ್ಭವ ಆಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಇನ್ನು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಒಂದು ಕಡೆ ನಿನ್ನೆ ತೇಜಸ್ವಿ ಸೂರ್ಯ ಅವರು ಕೊಟ್ಟಂತ ಹೇಳಿಕೆ, ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ರಾಜಾರೋಷವಾಗಿ ಹೇಳ್ಕೊಂಡ್ಬಿಟ್ರು, ನಾನು ಮನೋಹರ್ ಖಟ್ಟರ್ ಜೊತೆ ಮಾತನಾಡಿದ್ದೀನಿ, ಕೇಂದ್ರ ಸಚಿವರ ಜೊತೆಗೆ, ಎಲ್ಲವೂ ಬಗೆಹರಿದಿದೆ, ನಾಳೆ ಸೋಮವಾರದಿಂದ ಯಾವುದೇ ರೀತಿಯಾದಂಥ ಬೆಲೆ ಏರಿಕೆ ಆಗೋದಿಲ್ಲ ಮೆಟ್ರೋಗೆ ಸಂಬಂಧಪಟ್ಟಂಗೆ ಅಂತ ಟ್ವೀಟ್ ಕೂಡ ಮಾಡಿದ್ರು. ಬಟ್ ಇವತ್ತು ಬಂದು ಇದಕ್ಕೊಂದು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಬನ್ನಿ ಅಂತ ರಾಜ್ಯ ಸರ್ಕಾರಕ್ಕೆ ಕಿವಿ ಮಾತು ಹೇಳಿದ್ರು, ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಂದು ಪ್ರೊಟೆಸ್ಟ್ ಮಾಡೋ ಮೂಲಕವಾಗಿ. ಬಟ್ ನಾಳೆ ವಾಟ್ ನೆಕ್ಸ್ಟ್ ಅನ್ನೋದೀಗ ಸಹಜವಾದಂಥ ಪ್ರಶ್ನೆ. ಅರುಣ್, ಪ್ರಯಾಣಿಕರಲ್ಲಿ ಸದ್ಯ ಇರುವಂತಹ ಗೊಂದಲ ಇದೆ. ಇವರು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇವರಿಬ್ಬರ ಮಧ್ಯೆ ಜಟಾಪಟಿಯಲ್ಲಿ ಈ ಪ್ರಯಾಣ ದರ ಏರಿಕೆ ಆಗುತ್ತಾ ಆಗಲ್ವಾ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಈಗ ಸದ್ಯ ಪ್ರಯಾಣಿಕರು ಇರುವಂತಹದ್ದು. ಅಂದ್ರೆ ನಿನ್ನೆ ತೇಜಸ್ವಿ ಸೂರ್ಯ ಅವರು ಮಾತನಾಡಿದ್ದನ್ನ ನೋಡಿ ಬಹುತೇಕ ಜನ ಖುಷಿ ಪಟ್ಟಿದ್ರು. ಮೆಟ್ರೋ ಪ್ರಯಾಣ ದರ 5% ಏರಿಕೆ ಅಂತ ಏನ್ ಹೇಳಿದ್ರು, ಫೆಬ್ರವರಿ 9ರಿಂದ ಜಾರಿಗೆ ಬರುತ್ತೆ ಅಂತ ಏನು ಮೆಟ್ರೋ ನಿಗಮ ಏನು BMRCL ಏನು ಅಧಿಕೃತವಾದ ಆದೇಶವನ್ನು ಹೊರಡಿಸಿತ್ತು ಅದನ್ನ ತಡೆ ಹಿಡಿತೀವಿ, ಸೋಮವಾರದಿಂದ 5% ದರ ಏರಿಕೆ ಆಗಲ್ಲ ಅಂತ ತೇಜಸ್ವಿ ಸೂರ್ಯ ಅವರೇ ಖುದ್ದು ಎಕ್ಸ್ ನಲ್ಲಿ ಹೇಳಿದ್ರು. ಅದಾದ್ಮೇಲೆ ಸುದ್ದಿಗೋಷ್ಠಿಯನ್ನು ಕೂಡ ಮಾಹಿತಿಯನ್ನು ಕೊಟ್ಟರು. ಬಟ್ ಅದಾದ ಬೆನ್ನಲ್ಲೇ ಬೆಳವಣಿಗೆಗಳು ಏನಪ್ಪಾ ಅಂತ ಹೇಳಿದ್ರೆ, BMRCL ಮೂಲಗಳಿಂದ ಲಭ್ಯವಾದ ಮಾಹಿತಿ ಪ್ರಕಾರ ಇದುವರೆಗೂ ದರ ಏರಿಕೆಯ ವಿಚಾರವಾಗಿ ದರವನ್ನ ಏರಿಸಬಾರದು ಅನ್ನುವಂತಹ ಅಧಿಕೃತ ಆದೇಶ ಅಥವಾ ಅಧಿಕೃತ ಸೂಚನೆ ಇದುವರೆಗೂ BMRCL ಅಧಿಕಾರಿಗಳಿಗೆ ಬಂದಿಲ್ಲ. ಲಿಖಿತ ರೂಪದಲ್ಲಿ ಆದೇಶ ಬರುವವರೆಗೂ ಕೂಡ ನಾವು ಮೆಟ್ರೋ ದರ ಇಳಿಕೆ ಮಾಡೋದಿಲ್ಲ, ಏನು ಈಗ ಆದೇಶ ಹೊರಡಿಸಿದೀವಿ ಆ ಆದೇಶ ಯಥಾಸ್ಥಿತಿ ಹಂಗೆ ಇರುತ್ತೆ. ಲಿಖಿತ ರೂಪದಲ್ಲಿ ಯಾವಾಗ ನಮ್ಮ ಕೈಗೆ ಅಧಿಕೃತವಾಗಿ ಬರುತ್ತೆ, ಸೇರುತ್ತೆ, BMRCL ಕೈಗೆ ಯಾವಾಗ ಸೇರುತ್ತೆ ಆ ಸಂದರ್ಭದಲ್ಲಿ ದರ ಇಳಿಕೆ ಮಾಡುವ ಬಗ್ಗೆ ನಾವು ಪರಿಶೀಲನೆಯನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ BMRCL ನ MD ಆಗಿರುವಂತಹ ರವಿಶಂಕರ್ ಅವರೇ ನ್ಯೂಸ್ 18ಗೆ ಹೇಳಿದ್ರು. ಸೊ ಈ ಗೊಂದಲದ ಮಧ್ಯೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಲಿಖಿತ ಆದೇಶ ಬಂದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಒಂದೊಮ್ಮೆ ಆದೇಶ ಬಾರದೇ ಇದ್ರೆ ನಾಳೆಯಿಂದ ಏನ್ 5% ದರ ಏರಿಕೆ ಮಾಡಿದರೆ 5% ದರ ಏರಿಕೆ ಹಾಗೆ ಯಥಾ ಪ್ರಕಾರ ಮುಂದುವರಿಯುತ್ತೆ. ಆದೇಶ ಬಂದ್ರೆ ದರ ಏರಿಕೆಯನ್ನ ಹೋಲ್ಡ್ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ನ್ಯೂಸ್ 18ಗೆ ಮೆಟ್ರೋ MD ರವಿಶಂಕರ್ ತಿಳಿಸಿರುವಂತದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ. ಹಾಗಾದ್ರೆ ಈ ಮೆಟ್ರೋ ದರ ಏರಿಕೆಯನ್ನ ತಡೆಯುವಲ್ಲಿ ಬಿಜೆಪಿ ಫೇಲ್ ಆಗ್ಬಿಡ್ತಾ? ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿದ್ದೀನಿ ಅಂತ ನಿನ್ನೆ ತಾನು ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳಿದ್ರು. ಕೇಂದ್ರದ ಸಚಿವರ ಜೊತೆಗೆ ನಾನು ಮಾತನಾಡಿದ್ದೇನೆ, ರಾಜ್ಯದ ಈ ಸಮಸ್ಯೆ ಬಗ್ಗೆ ಅವರು ಕೂಡ ಸ್ಪಂದಿಸಿದ್ದಾರೆ ಅಂತ ಹೇಳಿದ್ರು. ತೇಜಸ್ವಿ ಸೂರ್ಯ ಅವರು ಕೊಟ್ಟಂತ ಹೇಳಿಕೆನೇ ಸುಳ್ಳ? ಹಾಗಾದ್ರೆ ಕೇಂದ್ರ ಸಚಿವ ಮನೋಹರ್ ಖಟ್ಟರ್ ಜೊತೆ ಮಾತನಾಡಿದ್ದೇನೆ, ದರ ಏರಿಕೆ ತಡೆಗೆ ಸ್ಪಂದಿಸಿದ್ದಾರೆ ಅಂತ ತೇಜಸ್ವಿ ಅವರು ಹೇಳಿದ್ರು. ಹಾಗಾದ್ರೆ ಅದು ಸುಳ್ಳ? ಸ್ಪಂದಿಸಿದ್ದಾರೆ ಕೇಂದ್ರ ಸಚಿವರು ಅಂತ ಕೊಟ್ಟಂತ ಹೇಳಿಕೆ ಸುಳ್ಳ? ದರ ಏರಿಕೆ ಆಗಲ್ಲ ಅಂತ ಟ್ವೀಟ್ ಮಾಡಿದ್ದು, ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು, ಇದೆಲ್ಲವನ್ನ ನೋಡ್ತಾ ಇದ್ರೆ ಇವತ್ತಾಗಿರುವಂತ ಬೆಳವಣಿಗೆಗಳು ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಸುಳ್ಳ ಅನ್ನುವಂತ ಅರ್ಥದಲ್ಲಿ ಕಾಣಿಸ್ತಾ ಇದೆ. ಮಾಡುವಂತ ಮನೋಹರ್ ಖಟ್ಟರ್ ಅವರು ರಾಜ್ಯ ಸರ್ಕಾರದ ಈ ಪ್ರಸ್ತಾಪವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯೋದಕ್ಕೆ ನಾನು ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ಇವರು ಸೆಕ್ರೆಟರಿಗೆ ನಾನು ತಿಳಿಸಿದ್ದೀನಿ ಅನ್ನುವಂಥ ಸೆಕ್ರೆಟರಿಗೆ ತಿಳಿಸಿರುವಂಥ ಮಾತನ್ನು ಹೇಳಿದ್ದಾರೆ. ಮನೋಹರ್ ಖಟ್ಟರ್ ಅವರು
ಕರ್ನಾಟಕದ ಬೆಂಗಳೂರಿನ ಜನರ ಕೂಗನ್ನು ಕಿವಿಗೊಟ್ಟು ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರದ BMRCLನ ದರ ಪರಿಷ್ಕರಣೆ ಮಾಡುವಂಥ ಈ ಪ್ರಸ್ತಾಪಕ್ಕೆ ತಡೆ ಕೊಟ್ಟಿದ್ದಾರೆ. ಮನೋಹರ್ ಖಟ್ಟರ್ ಅವರು ತುರ್ತು ನಿರ್ಗಮನ ಸಂಸದ ಮೆಟ್ರೋ ದರ ಏರಿಕೆ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ಈಗ ತುರ್ತು ನಿರ್ಗಮನ ಸಂಸದ ಅಂತ ಜರಿದಿದೆ. ಕಾಂಗ್ರೆಸ್ ಕಾಲೆಳೆಯುವಂತ ಕೆಲಸ ಮಾಡಿದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ಕಾಂಗ್ರೆಸ್. ತೇಜಸ್ವಿ ಸೂರ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮೆಟ್ರೋ ದರ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ ಅಂತ ರಾಜ್ಯ ಕಾಂಗ್ರೆಸ್ ಮತ್ತೆ ಪುನರುಚ್ಚರಿಸಿದೆ. ಬಿಜೆಪಿ ಸಂಸದ ತುರ್ತು ನಿರ್ಗಮನ ಅಂತ ಹೇಳಿದೆ. ಮೆಟ್ರೋ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳಿದೆ. ಬಿಜೆಪಿ ಸಂಸದ ತುರ್ತು ನಿರ್ಗಮನ ತಂತ್ರವೂ ಕೂಡ ಶುದ್ಧ ಬೂಟಾಟಿಕೆಯಾಗಿದೆ ಅಂತ ಜರಿದಿದೆ, ಕಾಲೆಳೆದಿದೆ, ವ್ಯಂಗ್ಯವಾಡಿದೆ ಕಾಂಗ್ರೆಸ್. ತಾತ್ಕಾಲಿಕವಾಗಿ ಹಿಡಿದಿಟ್ಟುಕೊಳ್ಳಲು ದೆಹಲಿಗೆ ಮನವಿ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ನಮ್ಮಿಂದ ಆಗದು ಅಂದಮೇಲೆ ಇಳಿಸೋ ಅಧಿಕಾರ ಹೇಗೆ ನಮಗಿರುತ್ತೆ ಅಂತ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿದೆ. ನಾಚಿಕೆ ಇಲ್ಲದ ಬೂಟಾಟಿಕೆ ಅಂತ ಕಾಂಗ್ರೆಸ್ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಬಿಜೆಪಿ ಸಂಸದನ ವಿರುದ್ಧ. ಮೆಟ್ರೋ ರೈಲು ಪ್ರಯಾಣ ದರ ಏರಿಕೆ ಸಂಬಂಧಪಟ್ಟಂಗೆ ಮೈಸೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಕಡಿಮೆ ಮಾಡಿ ಅಂತ ಕೇಂದ್ರದಿಂದ ಪತ್ರ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಕೇಂದ್ರದ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ರಾಜ್ಯಕ್ಕೆ ಬೇಕಾದ ಕೊಡುಗೆಗಳನ್ನ ನೀವು ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ಇಲ್ಲ, ಇಲ್ಲಿ ನೀವು ಮಾಡ್ಕೊಂಡಂತ ಸಾಲ ತೀರಿಸಲಿಕ್ಕಾಗದೆ ಕಂತು ಕಟ್ಟಬೇಕಲ್ಲ. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು. ಅದು ಕೊಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು ಸತ್ಯವನ್ನಲ್ದ ಇನ್ನೇನು ಹೇಳಲ್ಲ. ಇವರು ಸತ್ಯನೇ ನುಡಿಯೋದು. ಇವತ್ತು ನೆನೆ ಅನಾವಶ್ಯಕವಾಗಿ ರಾಜ್ಯ ಸರ್ಕಾರ ಗೊಂದಲ ಕ್ರಿಯೇಟ್ ಮಾಡ್ತಾ ಇದೆ. ಕರ್ನಾಟಕದವರಿಗೆ ಬರೀ ಮೆಟ್ರೋ ಮೇಲೆ ಕಣ್ಣು ಬಿದ್ದಿದೆ ಅಂದರೆ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು? ಅವ್ರ ಜೀವನದ ಬದಲಾವಣೆ ಹೆಂಗಾಗಬೇಕು? ಬೆಂಗಳೂರಿನಲ್ಲಿ ಇರೋರೆಲ್ಲ ಶ್ರೀಮಂತರಲ್ಲ, ಬೆಂಗಳೂರು ಪ್ಲಾಂಟ್ ಸಿಟಿ ಅಲ್ಲ. ಏನು ಮೆಟ್ರೋ ದರ ಇದಾಗಿದೆ, ಇದು ಅನಾವಶ್ಯಕವಾಗಿ ಜನರ ಭಾವನೆಗಳನ್ನು, ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಇನ್ನೊಂದನ್ನು ತೆಗೆದು ಬಿಡ್ತಾ ಇದ್ದೀರಿ. ಇದು ನಿಮ್ಗೆ ಒಳ್ಳೇದಲ್ಲ. ಏನು ಆದೇಶ ಅಂದರೆ ಏನು? ಇವ್ರು ದಿನ ಬೆಳಗಾದ್ರೆ ಹೇಳಬೇಕಾ? ಎಲ್ಲವೂ ಕೂಡ ಅದು ರೈಟಿಂಗ್ನಲ್ಲೇ ಇರ್ತದ. ಭಾರತ ಸರ್ಕಾರ ಕೆಲವು ಸೂಚನೆಗಳನ್ನು ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾರೆ ಅವ್ರಿಗೆ ಹೇಳ್ತದೆ. ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮುಖ್ಯಮಂತ್ರಿ ಸಂಬಂಧಪಟ್ಟ ಮಂತ್ರಿಗಳೆಲ್ಲ ಸರ್ಕಾರ ಅಂದರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯದರ್ಶಿಗಳು ಯಾರಿದ್ದಾರೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಈ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಅವ್ರು ಹೇಳಲಿಲ್ಲ ಇವ್ರು ಹೇಳಲಿಲ್ಲ ಅಂದ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಜನರಿಗೆ ಎಲ್ಲ ಒಂದು ಕಡೆ ಹೊರೆ ಆಗ್ತಕ್ಕಂಥ ಪಾಪದ ಕೆಲಸ ಮಾಡಬೇಕು. ಅದರಿಂದ 5-6 ಲಕ್ಷ ಜನ ಓಡಾಡ್ತಾ ಇದ್ದಾರೆ ಸಾಮಾನ್ಯರು. ಕುಂಟು ನೆಪ ಹಾಕಿ ಜನರಿಗೆ ಅನ್ಯಾಯ ಮಾಡಬೇಡಿ. ಜನ ದಡ್ರಲ್ಲ. ಬೆಂಗಳೂರು ಜನ ಹೆಂಗೇನೋ ಹೆಚ್ಚಾಗಿ ರಾಜ್ಯ ಜನನೂ ದಡ್ರಲ್ಲ. ಆ ವ್ಯವಸ್ಥೆಗೆ ಇವತ್ತಿನ ಸರ್ಕಾರ ಬರ್ತಾ ಇದೆ. ಬಳ್ಳಾರಿಯ ಬ್ಯಾನರ್ ಗಲಾಟೆ ನಂತರದಲ್ಲಿ ವರ್ಗಾವಣೆ ಆಗಿದ್ದ IPS ಅಧಿಕಾರಿ ವರ್ತಿಕಾ ಕಟಿಯಾರ್ ಈಗ ಅಲ್ಲಿನ ಕೆಳಹಂತದ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. IGP ಕಚೇರಿ ಅಧಿಕಾರಿಗಳಿಗೆ ವರ್ತಿಕಾ ಕಟಿಯಾರ್ ಬೆದರಿಕೆ ಹಾಕಿದ್ರೆ ಹಾಗಾದ್ರೆ ವರ್ತಿಕಾ ಕಟಿಯಾರ್ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ ಈಗ ಅಲ್ಲಿನ ಅಧಿಕಾರಿಗಳು. ಈ ರೀತಿಯಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ವರ್ಗಾವಣೆ ಬಳಿಕವೂ ಕೂಡ IPS ಅಧಿಕಾರಿ ವರ್ತಿಕಾ ಕಟಿಯಾರ್ ಅಲ್ಲಿನ ಕೆಳಹಂತದ ಅಧಿಕಾರಿಗಳಿಗೆ ಬೆದರಿಕೆಯನ್ನು ಹಾಕಿದ್ರು. ಅಂದ್ರೆ ನೂತನ ಅಧಿಕಾರಿಗಳಿಗೆ ಅಲ್ಲಿರುವಂತಹ ಎಲ್ಲ ಕಡತಗಳನ್ನು ಹಸ್ತಾಂತರ ಮಾಡಬಾರದು ಅನ್ನುವಂತ ಕಾರಣಕ್ಕಾಗಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ. ಕೇಳಿ, ನೀವು ಆಲ್ರೆಡಿ ಕ್ಯಾಟ್ ಅಲ್ಲಿ ಇದೆ ಅಲ್ವಾ? ಗೊತ್ತಿದೆಯಾ ಅಲ್ವಾ ನಿಮ್ಗೆ? ಸರ್ ಮೇಡಮ್, ಕ್ಯಾಟ್ ಅಲ್ಲಿ ಇದೆ ಅಲ್ವಾ ನಮ್ದು? ಹೌದು. ಮತ್ತೆ ಅದ್ರಲ್ಲಿ ನಮ್ಗೆ ಆಲ್ರೆಡಿ ಒಂದು ಇದು ರಿಲೀಫ್ ಸಿಕ್ಕಿದೆ. ನಾವು ಯಾವ್ದು ಕಾರಣಕ್ಕೆ ಹೊಸ ಪೋಸ್ಟಿಂಗ್ ಜಾಯಿನ್ ಮಾಡಬಾರ್ದು. ನಿಮಗೆ ಗೊತ್ತಿದೆಯಾ ಅದು? ಅದು ಕೂಡ ಗೊತ್ತಿಲ್ಲ? ಇಲ್ಲ ಮೇಡಮ್, ಗೊತ್ತಿಲ್ಲ ಮೇಡಮ್. ಕೇಳ್ತಾರೆ ಗೊತ್ತಿದೆ, ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಅದಕ್ಕೆ ಮ್ಯಾಟ್ರಿಕ್ಸ್ ಸಬ್ಜೆಕ್ಟ್ಸ್ ಇದೆ. ಯಾವ್ದು ಕಾರಣಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಮತ್ತೆ ಅವರ ಸ್ಯಾಲರಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ನಾನು ಮತ್ತೆ ಕರೆಕ್ಟಾಗಿ ಹಾಕ್ಬಿಟ್ಟು ನಿಮ್ ಮೇಲೆನ ಹಾಕ್ಬೇಕು, ನಿಮ್ಮ SS ಮೇಲೆ, ಇವರೆಲ್ಲರ ಮೇಲೆ. ಅರ್ಥ ಆಯ್ತಾ? ಆಯ್ತು ಮೇಡಮ್. ಅರ್ಥ ಆಯ್ತಾನ? ಯಾವ್ದು ಇಂಪಾರ್ಟೆಂಟ್ ಫೈಲ್ ಕೊಡೋದು ಅವರಿಗೆ ಸೈನ್ ಮಾಡ್ಲಿಕ್ಕೆ. ಆಯ್ತು ಮೇಡಮ್. ಆಯ್ತು ಮೇಡಮ್. ಆಯ್ತು. ಹಾ,
ಅರ್ಥ ಆಯ್ತಾನ? ಸೊ ಇದು ರಿಲೀಫ್ ಬಂದಿದೆ, ನಾವು ಹೊಸ ಪೋಸ್ಟಿಂಗ್ ಜಾಯಿನ್ ಮಾಡಬಾರ್ದು, ನಾವು ಬೆಳಗಾವಿಯಲ್ಲಿ ಇರ್ಬೇಕು, ಅದು ರಿಲೀಫ್ ಬಂದಿದೆ. ಆಯ್ತು ಮೇಡಮ್, ನಾನು ಕೇಳ್ತೀನಿ ಮೇಡಮ್. ಹಾ, ಓಕೆ. ಪ್ರದೀಪ್ ಕೂಡ ಹೇಳಿ ಇವ್ರಿಗೆ, ಪ್ರಶಾಂತ್ಗೆ. ಆಯ್ತು ಮೇಡಮ್, ಹೇಳ್ತೀನಿ. ಹಲೋ ಮೇಡಮ್ ನಮಸ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ವರ್ತಿಕಾ ಕಟಿಯಾರ್ IPS ಅಧಿಕಾರಿ ಬಳ್ಳಾರಿಯಿಂದ ವರ್ಗಾವಣೆ ಆದ ನಂತರದಲ್ಲೂ ಇಂಥದ್ದೊಂದು ಗಂಭೀರ ಆರೋಪವನ್ನು ಕೆಳ ಹಂತದ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಬಟ್ ಏನು ಕಾರಣ ಅನ್ನುವಂಥದ್ದನ್ನ ನೋಡ್ತಾ ಇದ್ರೆ ಇದನ್ನ ಸರ್ಕಾರ ಹೇಳಬೇಕಾಗಿತ್ತು ಕಡತಗಳ ಮೂಲಕವಾಗಿ ಅಥವಾ ಅಧಿಕೃತವಾದಂಥ ಪತ್ರಗಳ ಮೂಲಕವಾಗಿ. ಬಟ್ ಇವರೇ ಅಲ್ಲಿನ ಅಧಿಕಾರಿಗಳಿಗೆ ಕಾಲ್ ಮಾಡಿ ಈ ರೀತಿಯಾಗಿ ಹೇಳಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಖಂಡಿತ ಅರುಣ್, ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ನಂತರ ಗಲಾಟೆಯನ್ನ ನಿಯಂತ್ರಣ ಮಾಡುವಲ್ಲಿ ವಿಫಲ ಆಗಿದ್ರನ್ನ ಕಾರಣವೊಡ್ಡಿ ರಾಜ್ಯ ಸರ್ಕಾರ ಏನು ಬಳ್ಳಾರಿ ವಲಯ IGP ಆಗಿರ್ತಕ್ಕಂಥ ವರ್ತಿಕಾ ಕಟಿಯಾರ್ ಅವರನ್ನ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಬಳ್ಳಾರಿ ವಲಯದ IGP ಆಗಿ ಹರ್ಷ ಅವರನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ವರ್ಗಾವಣೆ ಆದ ನಂತರ ಅವರು ಇದನ್ನ ಪ್ರಶ್ನಿಸಿ KT ಕೂಡ ಹೋಗಿರ್ತಕ್ಕಂಥದ್ದು, ಇನ್ನೂ ವಿಚಾರಣೆ ಹಂತದ ಕೂಡ ಇರ್ತಕ್ಕಂಥದ್ದು. ಆದ್ರೆ ಈ ಮಧ್ಯೆ ಅವರು ಬಳ್ಳಾರಿ IGP ವಲಯದಲ್ಲಿ ಸಹಾಯಕ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಬಸವರಾಜ್ ಅವರಿಗೆ ಒಂದು ಕರೆಯನ್ನು ಕೂಡ ಮಾಡ್ತಾರೆ. ಕರೆ ಮಾಡಿ ನೀವು ಯಾವುದನ್ನು ಕೂಡ ಆಡಳಿತಾತ್ಮಕ ಫೈಲ್ಗಳನ್ನ, ಪ್ರಮುಖ ಫೈಲ್ಗಳನ್ನ ಯಾವುದನ್ನು ಕೂಡ ನೂತನವಾಗಿ ಬಂದಿರತಕ್ಕಂಥ IGP ಅವರಿಗೆ ನೀವು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಬೆದರಿಕೆ ಹಾಕೋ ರೀತಿಯಲ್ಲಿ ಕೂಡ ಅವರಿಗೆ ಎದುರಿಸ್ತಕ್ಕಂಥದ್ದು ಕೂಡ ವರ್ತಿಕಾ ಕಟಿಯಾರ್ ಮಾಡಿರ್ತಕ್ಕಂಥ ಆಡಿಯೋ ಏನಿದೆ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅದಾದ ನಂತರ ಕೂಡ ಅವರು ಆಡಳಿತಕ್ಕೆ ಸಹಾಯಕ ಆಡಳಿತ ಬಸವರಾಜ್ ಅವರು ಕೂಡ ಈಗ ವರ್ತಿಕಾ ಕಟಿಯಾರ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ನೀವು ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಸರಿಯಲ್ಲ, ಯಾಕೆಂತಂದ್ರೆ ನೀವು ಸರ್ಕಾರ ನಿಯಮ ಪ್ರಕಾರ ನಾವು ಏನನ್ನ ಕೆಲಸ ಮಾಡಬೇಕು ಅದನ್ನ ಮಾಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಆದ್ರೆ ವರ್ತಿಕಾ ಕಟಿಯಾರ್ ಅವರು ಈ ರೀತಿಯಾಗಿ ಯಾಕೆ ಪ್ರಶ್ನಿಸಿದ್ರು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸರ್ಕಾರ ವರ್ಗಾವಣೆ ಆದ ನಂತರ ನೂತನ IGP ಅವರನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಸರ್ಕಾರದ ನಿಯಮಾವಳಿ ಪ್ರಕಾರ ಅವರೆಲ್ಲ ಕರ್ತವ್ಯಕ್ಕೆ ಹಾಜರಾದ ನಂತರ ಇಲ್ಲೆಲ್ಲ ಆಡಳಿತಾತ್ಮಕ ಫೈಲ್ಗಳನ್ನು ಕೂಡ ಹೊಸ IGP ಅವರೇ ಅದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ, ಯಾವ್ದಾದ್ರು ಮೌಖಿಕ ಆದೇಶವನ್ನು ಕೊಡಬೇಕಾಗುತ್ತೆ. ಆದ್ರೆ ವರ್ತಿಕಾ ಕಟಿಯಾರ್ ಅವರು ದೂರವಾಣಿ ಮೂಲಕ ಮೌಖಿಕ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಕ್ಕಂಥದ್ದು. ಆದ್ರೆ ಇನ್ನೂ ಕೂಡ ವರ್ತಿಕಾ ಕಟಿಯಾರ್ ಅವರು ಮತ್ತೆ ನಾನು ಬಳ್ಳಾರಿ ವಲಯ IGP ಆಗಿ ಮತ್ತೆ ವಾಪಸ್ ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳಿಗೆ, ಕೆಳ ಹಂತದ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಎದುರಿಸ್ತಕ್ಕಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್. ವಿಜಯಪುರದಲ್ಲಿ ಮಿನಿ ವಿಮಾನ ಪತನಗೊಂಡಿದೆ. ಬಬಲೇಶ್ವರ ತಾಲೂಕಿನ ಮಂಗಳೂರು ಬಳಿ ಈ ಮಿನಿ ವಿಮಾನ ಪತನ ಆಗಿರೋದು. ಪತನವಾದ ವಿಮಾನದಲ್ಲಿ ಇಬ್ರು ಪ್ರಯಾಣ ಮಾಡ್ತಾ ಇದ್ರು, ಯಾಕಂದ್ರೆ ಇಬ್ಬರೇ ಪ್ರಯಾಣಿಸುವಂತಹ ವಿಮಾನ ಇದು. ಗಾಯಗೊಂಡಿದ್ದಾರೆ ಇಬ್ರು. ವಿಜಯಪುರದಲ್ಲಿ ಮಿನಿ ವಿಮಾನ ಪತನ ಆಗಿದೆ. ಆ ಫ್ಲೈಟ್ ನಲ್ಲಿ ಇಬ್ಬರೇ ಇದ್ರು, ಇಬ್ಬರಿಗೂ ಕೂಡ ಗಾಯಗಳಾಗಿದೆ ಅನ್ನುವಂಥ ಮಾಹಿತಿ ಇದೆ. ಯಾವುದೋ ಜಮೀನಲ್ಲಿ ಬಂದು ಬಿದ್ದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮಗುಚಿ ಬಿದ್ದಿದೆ ಅಂದ್ರೆ ಉಲ್ಟಾ ಆಗಿ ಬಿದ್ದಿದೆ. ನೂರಾರು ಜನ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥವರು ನೋಡೋದಕ್ಕೆ ನಿಂತ್ಕೊಂಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ವಿಜಯಪುರದ ಮಂಗಳೂರು ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಮಿನಿ ಫ್ಲೈಟ್, ಮಿನಿ ವಿಮಾನ, ಇಬ್ಬರೇ ಪ್ರಯಾಣ ಮಾಡುವಂತಹ ವಿಮಾನ ಇದು. ಕಲಬುರಗಿಯಿಂದ ಬೆಳಗಾವಿಗೆ ಈ ಫ್ಲೈಟ್ ಹೋಗ್ತಾ ಇತ್ತು ಅನ್ನೋ ಮಾಹಿತಿ. ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಬಬಲೇಶ್ವರ ಪೊಲೀಸರಿಂದ ಈ ವಿಮಾನ ಪತನದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಏನೂ ಆಗಿಲ್ಲ ಅವರಿಗೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ಮಿನಿ ಫ್ಲೈಟ್ ಪತನ ಆಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ರೀಸನ್ ಏನು ಎತ್ತ ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ. ಆಮೇಲೆ ಇಬ್ಬರ ಸ್ಥಿತಿ ಹೇಗಿದೆ ಅದರಲ್ಲಿ ಇದ್ದಂಥವರದ್ದು, ಆಮೇಲೆ ಯಾರು ಅವರು, ಆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆ? ಅರುಣ್, ಏನಂದ್ರೆ ಕೆಲವೇ ಕ್ಷಣಗಳ ಹಿಂದೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಂಗಳೂರು ಅನ್ನೋ ಗ್ರಾಮ ಏನಿದೆ, ಆ ಗ್ರಾಮದ ಬಳಿ ಒಂದು ಘಟನೆ ನಡೆದಿರುತ್ತದೆ. ಮಂಗಳೂರು ಗ್ರಾಮದ ಹೊರಭಾಗದಲ್ಲಿರುವಂತಹ ತೋಟದಲ್ಲಿ ಒಂದು ಮಿನಿ ಫ್ಲೈಟ್ ಪತನ ಆಗಿರುತ್ತದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಕಲಬುರಗಿಯಿಂದ ಬೆಳಗಾವಿ ತೆರಳುತ್ತಿದ್ದಂತ ಹೇಳಿ ಮಾಹಿತಿ ಲಭ್ಯವಾಗ್ತಿರುತ್ತದೆ. ಒಟ್ಟು ಇಬ್ರು ಇದ್ರು, ಪೈಲಟ್ ಸೇರಿ ಒಟ್ಟು ಇಬ್ರು ಜನ ಇದರಲ್ಲಿ ಇದ್ರು. ಸದ್ಯಕ್ಕೆ ಇಬ್ಬರಿಗೂ ಗಾಯಗಳಾಗಿರುತ್ತದೆ. ಅವರನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುತ್ತದೆ. ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ತಾಂತ್ರಿಕ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಬಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಬಬಲೇಶ್ವರ ಪೊಲೀಸರು ಸಹಿತ ಅದಕ್ಕೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಇಂಧನ ಸಮಸ್ಯೆಯಿಂದಾಗಿ ಈ ರೀತಿ ಆಗಿರ್ಬೋದು ಅಂತ ಒಂದು ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿದೆ. ಆದ್ರೆ
ಏನು ಅಂತ ಹೇಳಿ ಅಕ್ಯುರೇಟ್ ಕಾರಣವನ್ನ ಎಕ್ಸ್ಪರ್ಟ್ಸ್ ಹೇಳ್ಬೋದು. ಪ್ರಾಥಮಿಕವಾಗಿ ಇದು ರೆಡ್ ಬರ್ಡ್ ಅನ್ನೋ ಒಂದು ಪ್ರೈವೇಟ್ ಜೆಟ್ ಅಂತ ಹೇಳಿ ಹೇಳಲಾಗ್ತಾ ಇದೆ. ಆದ್ರೆ ಇದು ಅಧಿಕೃತವಾಗಿಲ್ಲ. ಈಗ ಪ್ರಾಥಮಿಕವಾಗಿ ಪೊಲೀಸರು ಸ್ಥಳಕ್ಕೆ ತೆರಳಿ ಮತ್ತೆ ಜಿಲ್ಲಾಡಳಿತ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದೃಷ್ಟವಶಾತ್ ಇದು ಹೊಲದಲ್ಲಿ ಬಿದ್ದಿರೋ ಕಾರಣದಿಂದಾಗಿ ಯಾವುದೇ ರೀತಿಯ ಹಾನಿ ಸಂಭವಿಸಿಲ್ಲ. ಅರುಣ್, ಗುರುರಾಜಿ, ಫ್ಲೈಟ್ನಲ್ಲಿ ಇದ್ದಂಥ ಇಬ್ಬರು ವ್ಯಕ್ತಿಗಳು ಯಾರು, ಯಾವ ಕಾರಣಕ್ಕಾಗಿ ಅವರು ಹೋಗ್ತಾ ಇದ್ರು ಬೆಳಗಾವಿ ಕಡೆಗೆ ಅಂತ? ಅರುಣ್, ಈಗ ಸದ್ಯದ ಮಟ್ಟಿಗೆ ಅವರು ಪ್ರಾಥಮಿಕವಾಗಿ ಅಲ್ಲಿ ಜನರು ಮಾಹಿತಿ ಕಲೆ ಹಾಕಿರ್ಬೇಕಂದ್ರೆ ಘಟನೆ ನಡೆದ ಕೂಡಲೇ ಸುತ್ತಮುತ್ತ ಇದ್ದಂತಹ ಹೊಲದಲ್ಲಿರುವಂತಹ ಜನರು ಸ್ಥಳಕ್ಕೆ ಆಗಮಿಸಿದ್ರು. ಅವರು ಬಂದು ಮಾಹಿತಿ ಕಲೆ ಹಾಕಿದ ಪ್ರಕಾರ ಮತ್ತೆ ಏನು ಗಾಯಗೊಂಡಿರುವಂತಹ ಓರ್ವ ಸಿಬ್ಬಂದಿ ಇದ್ದ ಅವರನ್ನ ಕೂಡಲೇ ಅವರ ದಾಖಲೆಗಳನ್ನು ಚೆಕ್ ಮಾಡಿದ ಬಳಿಕ ಅವರು ಸಿಬ್ಬಂದಿ ಅಂತ ಗೊತ್ತಾಯ್ತು. ಕೂಡಲೇ ಸ್ಥಳಕ್ಕೆ ಆಂಬುಲೆನ್ಸ್ ಅನ್ನ ಕರೆಸಿ ಅವ್ರನ್ನ ಕಳಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಅದೇನು ಅದರಲ್ಲಿ ಫ್ಯೂಯಲ್ ಸಮಸ್ಯೆ ಆಗಿದೆ ಅಂತ ಹೇಳಿ ಒಂದು ಪ್ರಾಥಮಿಕವಾಗಿ ಮಾಹಿತಿ ಇರೋದು. ಅದರ ಅಧಿಕೃತವಾಗಿ ಇನ್ನೂ ಅವರು ಖಚಿತಪಡಿಸುವಂಥದ್ದು. ಈಗ ಇದಕ್ಕೆ ಸಹಜವಾಗಿ ಈ ಭಾಗದಲ್ಲಿ ವಿಮಾನ ನಿಲ್ದಾಣ ಇಲ್ಲ, ಹಾಗಾಗಿ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಸ್ಥಳೀಯರಿಗೆ ಲಭ್ಯವಾಗೋದು ಕಷ್ಟ. ಹಾಗಾಗಿ ಈ ಸಂಬಂಧಪಟ್ಟ ಎಕ್ಸ್ಪರ್ಟ್ಗಳು ಬಂದ ಮೇಲೆ ಅಥವಾ ಬೇರೆ ವಿಮಾನ ನಿಲ್ದಾಣದ ಅಧಿಕಾರಿಗಳು ಬಂದ ಮೇಲೆ ನಿಜವಾದ ನಿಖರವಾದ ಮಾಹಿತಿ ಏನು ಅಂತ ಗೊತ್ತಾಗ್ತಿರುವಂಥದ್ದು. ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ತೆರಳುತ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಗುರುರಾಜ್. ಸರ್ಕಾರದಲ್ಲಿ ಲಿಂಗಾಯತರಿಗೆ ಸಿಗಬೇಕಾಗಿರೋದು ಸಿಗಲೇಬೇಕು. ಲಿಂಗಾಯತರು 34 ಜನ ಶಾಸಕರಿದ್ದೇವೆ, ಪ್ರಾತಿನಿಧ್ಯ ಮತ್ತು ಸ್ಥಾನಮಾನ ಬೇಕು ಅಂತ ವಿಜಯಪುರದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಆಗ್ರಹಿಸಿದ. ತಮ್ಮದೇ ಸರ್ಕಾರಕ್ಕೆ ಆಗ್ರಹವನ್ನು ವ್ಯಕ್ತಪಡಿಸಿರುವಂತದ್ದು ಸಚಿವ ಎಂಬಿ ಪಾಟೀಲ್. ಲಿಂಗಾಯತ ಶಾಸಕರು 34 ಜನ ಇದ್ದೇವೆ, ಸೊ ಹಾಗಾಗಿ ಸಿಗಬೇಕಾಗಿರುವಂತಹ ಸ್ಥಾನಮಾನ ಎಲ್ಲವೂ ಸಿಗಲೇಬೇಕು ಅಂತ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಹೊತ್ತಲ್ಲ ಎಂಬಿ ಪಾಟೀಲ್ ಈ ರೀತಿಯಾದಂತಹ ಹೇಳಿಕೆ ಹೊಸ ಸಂಚಲನಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ ಈ ಮೂಲಕವಾಗಿ. ಅವರು ಸ್ವಾಭಾವಿಕವಾಗಿ ಹೇಳಿದಾರ, ಅವರು ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದಿಲ್ಲ. ನಮ್ಮ ಪಕ್ಷದಲ್ಲಿ ಯತೀಂದ್ರದ ಹೇಳಿಕೆ ಆಗಲಿ, ಎಂ ಬಿ ಪಾಟೀಲ್ ಹೇಳಿಕೆ ಆಗಲಿ, ಮತ್ತಾರ್ದರ ಹೇಳಿಕೆ ಆಗಲಿ ಅದಕ್ಕೆ ಮಹತ್ವ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಪ್ರೀಂ. ಅವ್ರು ಏನ್ ನಿರ್ಧಾರ ಮಾಡ್ತಾರ ಅದು ಫೈನಲ್ಲು. ಮತ್ತೆ ಇದನ್ನು ನಾನು ಹೇಳ್ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಸ್ವತಃ ಹೇಳಿದಾರ, ಎಲ್ಲಿವರೆಗೆ ನನಗೆ ಹೈಕಮಾಂಡ್ ಹೇಳ್ತಾರೆ ಅಲ್ಲಿವರೆಗೆ ಮುಂದುವರಿತೀನಿ. ಡಿ ಕೆ ಶಿವಕುಮಾರ್ ಅದನ್ನೇ ಹೇಳಿದಾರ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ಅವ್ರವ್ರ ಇದಕ್ಕೆ ಒಲವು ಇರ್ತದೆ, ಅದಕ್ಕೆ ಇರ್ತದೆ, ಅವ್ರ ಆಶಯ ಇರ್ತದೆ, ಹೇಳೋದು ತಪ್ಪಲ್ಲ. ಅದ್ರಾಗ ಏನದು, ಅದಕ್ಕಿಂತ ತಪ್ಪೇನದ? ನಮ್ಮ PM ಅಶೋಕ್ ಅವರು ಊಟಕ್ಕೆ ಕರೆದಿದ್ರು, ಎಲ್ಲರಿಗೂ ಊಟಕ್ಕೆ ಹೋಗಿದ್ದೀವಿ, ಊಟ ಮಾಡಿದೀವಿ. ನಮ್ಮ ಸಮಾಜದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡಿದೀವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೀವಿ. ನಾವು ಸುಮಾರು 34 ಮಂದಿ MLA ಇದೀವಿ. ಹೈಯೆಸ್ಟ್ ಬ್ಲಾಕ್ ಈಗ 134 34 ನಾವೇ ಇದೀವಿ. ನಮಗೂ ಸೂಕ್ತ ಪ್ರಾತಿನಿಧ್ಯ, ಸೂಕ್ತ ಸ್ಥಾನಮಾನ, ಗೌರವ ಎಲ್ಲ ಸಿಗ್ಬೇಕು ಅಂತ ಅನ್ನೋದು ಎಲ್ಲರದು ಬೇಡಿಕೆ ಆಗಿದೆ, ನಮ್ದು ಬೇಡಿಕೆ ಆಗಿದೆ. ಇದರ ಅರ್ಥ ನಾವು ಬೇರೆಯವ್ರು ಕಸ್ಕೊಂಡು ತಿನ್ನೋದಂಥದ್ದಲ್ಲ. ನಮಗೆ ಸಿಗ್ಬೇಕಾಗಿದ್ದು ಡ್ಯೂ ಶೇರ್ ನಮಗೆ ಸಿಗ್ಬೇಕು, ನಮಗೆ ಸಿಗ್ಬೇಕಾಗಿದೆ ಗೌರವ ನಮ್ಗೆ ಸಿಗ್ಬೇಕು ಅಂತ. ತಪ್ಪೇನಿದೆ? ಅವರು ಸ್ವಾಭಾವಿಕವಾಗಿ ಹೇಳಿದಾರ, ಅವರು ಅದಕ್ಕೆ. ಸಿಎಂ ಸಾಹೇಬ್ರೆ, ಸಾರಿಗೆ ಸಚಿವರೇ, ನೀವು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಶಕ್ತಿಗಾಗಿ ಓಡಿ ಓಡಿ ತಮ್ಮ ಶಕ್ತಿಯನ್ನೇ ಕಳೆದುಕೊಂಡು ವಾಪಸ್. ಅಟ್ಲೀಸ್ಟ್ ನಿರ್ವಹಣೆ ಇಲ್ಲದೆ ಎಲ್ಲೆಂದರಲ್ಲಿ ರೋಡ್ನಲ್ಲಿ ಕೆಟ್ಟು ನಿಲ್ತಾ ಇದ್ದಾವೆ ಸರ್ಕಾರಿ ಬಸ್ಗಳು, KSRTC ಬಸ್ಗಳು. ಶಕ್ತಿ ಯೋಜನೆ ಹಿನ್ನೆಲೆಯಲ್ಲಿ ಬಸ್ಗಳನ್ನ ರಾಜ್ಯದಾದ್ಯಂತ ಓಡಾಡಿಸಲಾಗ್ತಾ ಇದೆ. ಆದರೆ ಶಕ್ತಿಹೀನವಾದಂತಹ ಪರಿಸ್ಥಿತಿಯಲ್ಲಿ ಸಾರಿಗೆ ಬಸ್ಗಳಿರುವಂಥದ್ದು. ಎಲ್ಲೆಂದರಲ್ಲಿ ಕೆಟ್ಟು ನಿಂತುಕೊಳ್ಳುವಂತಹ ಪರಿಸ್ಥಿತಿ ಬಂದೊದಗ್ತಾ ಇದೆ. ಹೆಚ್ಚುವರಿ ಬಸ್ಗಳ ಅವಶ್ಯಕತೆ ಇದೆ, ಬಟ್ ಇರುವಂಥ ಬಸ್ಗಳು ಕೂಡ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಇನ್ನು ಮತ್ತೊಂದು ಕಡೆ ಕಷ್ಟಕಾಲದಲ್ಲಿ ಆದಂತಹ ಡ್ರೈವರ್ಗಳನ್ನೇ ಕಷ್ಟಕ್ಕೆ ತಳ್ಳಿತ NWKSRTC. ತುರ್ತು ಸಂದರ್ಭಗಳಲ್ಲಿ ಬಸ್ಸನ್ನ ಓಡಿಸಿದಂತಹ ಡ್ರೈವರ್ಗಳಿಗೆ ಇನ್ನೂ ಸಂಬಳ ಕೊಟ್ಟಿಲ್ಲ ಇಲಾಖೆಯಿಂದ. ಸಾರಿಗೆ ಇಲಾಖೆಯಿಂದ ಸಂಬಳ ಆಗಿಲ್ಲ ಡ್ರೈವರ್ಸ್ಗಳಿಗೆ. ಅನೇಕ ತುರ್ತು ಸಂದರ್ಭಗಳಲ್ಲಿ ಬಸ್ಸನ್ನ ಓಡಿಸಿರುವಂಥವರು ಡ್ರೈವರ್ಸ್. ಗುತ್ತಿಗೆ ಆಧಾರದಲ್ಲಿ ನೇಮಿಸಿದ ಡ್ರೈವರ್ಗಳನ್ನ ಸರ್ಕಾರ ಮರೆತು ಬಿಡ್ತಾ. ಹಾಗಾದ್ರೆ ಕೈಯಲ್ಲಿ ಕೆಲಸ ಇಲ್ಲ, ಮತ್ತೊಂದು ಕಡೆ ಬರಬೇಕಾದಂಥ ಸಂಬಳವೂ ಇಲ್ಲ. ಹಾಗಾಗಿ ಸಂಕಷ್ಟದಲ್ಲಿದ್ದ. PF ಮತ್ತು ASI ಸೌಲಭ್ಯದ ಹಣವೂ ಕೂಡ ಅವರಿಗೆ ಸಿಗ್ತಾ ಇಲ್ಲ, ಜಮೆ ಆಗ್ತಾ ಇಲ್ಲ. ನಿರ್ಲಕ್ಷ್ಯ ಮಾಡ್ತಾ ಇದೆ ಏಜೆನ್ಸಿ, ಸಾರಿಗೆ ಇಲಾಖೆ ಮತ್ತು ಏಜೆನ್ಸಿಗಳ ವಿರುದ್ಧ ಈಗ ಡ್ರೈವರ್ಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಕೇಳಲು ಯಾರೂ ಇಲ್ಲ. ಇಲ್ಲಿ ಡಿಪೋ ಮ್ಯಾನೇಜರ್ ಆಗಲಿ, MD ಆಗಲಿ ಯಾರೂ ಇಲ್ಲ. ಯಾಕೆ ಅಂತಂತಂದ್ರೆ ಈಗ ನಾವು ಕಾಂಟ್ರಾಕ್ಟ್ ಬೇಸಿಕಲ್ಲಿ
ಇಲ್ಲಿ ನಾವು ಕರ್ತವ್ಯ ನಿರ್ವಹಿಸಿದ್ವಿ, ನಮ್ಮನ್ನ ಕೇರ್ಲೆಸ್ ಭಾಳ ಮಾಡ್ತಿದ್ದಾರೆ. ಇವ್ರ ಟೈಮಿಗೆ ನಾವೆಲ್ಲ ಎಲ್ಲ ಥರನೂ ಡ್ಯೂಟಿ ಮಾಡಿಕೊಟ್ಟಿದ್ವಿ. ಅವ್ರು ಯಾವಾಗ NPS ಗ್ರೂಪ್ ಇದರಲ್ಲಿ PS NPS ಇದೆ ಅಂತ ಪೂಜಾ ಸೆಕ್ಯೂರಿಟಿ ಅಂತ 2 ಗ್ರೂಪ್ ಅದಾವ್ರಿ. ಅದ್ರಾಗ PSನವ್ರು 11 ತಿಂಗಳು ಅಗ್ರಿಮೆಂಟ್ ಮಾಡ್ಕೊಂಡು 30,000 ಡಿಪಾಸಿಟ್ ಕಡಿಸ್ಕೊಂಡು ಇಲ್ಲಿವರೆಗೂ ಪೇಮೆಂಟ್ ಆಮೇಲೆ PF ಇಲ್ಲಿವರೆಗೆ ಏನು ಕ್ಲಿಯರ್ ಮಾಡಿಲ್ಲ. 280 ರೂಪಾಯಿ ದಂಡ, ಒಂದು ದಿನಕ್ಕೆ 700 ರೂಪಾಯಿ ಪಗಾರ ಸರ್. ಆ ಥರ ಅವರು ಲೇಟ್ ಮಾಡ್ಯಾರಲ್ರಿ, ಹಾಕಿ ಕೊಡ್ತಾರೆ ಸರ್ ನಮಗೆ. ಅವರು ನಮಗೆ ಕೊಟ್ರೆ ಸಾಕು ಸರ್. ನಮಗೆ ಬರಬೇಕಾಗಿರೋ ದುಡ್ಡು, ನಾವು ದುಡಿದಿರೋ ದುಡ್ಡು ಬಂದರೆ ಸಾಕು. 2 ತಿಂಗಳಿಂದ ಪೇಮೆಂಟ್ ಇಲ್ಲ ಸರ್. ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ, ಏನು ಕರೆಕ್ಟಾಗಿ ಮಾಡ್ತೀವಿ, ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಎಷ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ವಿ, ಎಲ್ಲ ಥರನೂ ಕೇಳ್ಕೊಂಡ್ವಿ. ಪರಿಸ್ಥಿತಿ ಭಾಳ ಕೆಟ್ಟೋಗಿದೆ ಸರ್ ಎಲ್ಲ ಡ್ರೈವರ್ಗಳು.